ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂತಂದರೆ, ನಮ್ಮ ಮನೆಗಳಲ್ಲಿ ನಾವೆಷ್ಟೇ ಒಳ್ಳೆಯವರಾಗಿರಿ, ಒಂದು ಸಣ್ಣದಾಗಿ ಆಗಲಿ ಯಾವುದತ್ರಲ್ಲಾಗಲಿ ನಾವೇನಾದ್ರು ಕೆಳಗೆ ಬಿದ್ದಿದ್ದೀವಿ, ನಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತಂದರೆ ಎತ್ತು ತಾಯಿ ತಂದೆನೂ ಆಗಲ್ಲಲ್ವ. ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಆಗ್ತಾರೆ ಅನ್ನೋ ಮಾತು ಸೈಡಿಗೆ ಪಕ್ಕಕ್ಕಿಡೋಣ. ಸಮಯ ಸಂದರ್ಭ ಅಂತ ಬಂದರೆ ಇವಾಗಿನ ಇದರಲ್ಲಿ ಜನ್ಮ ಕೊಟ್ಟವರು ಕೂಡ ದೂರ ಇಡ್ತಾರೆ ನಮ್ಮನ್ನು. ಕೆಲವುಗಳ ಮನೇಲಿರುತ್ತೆ, ಕೆಲವುಗಳ ಮನೇಲಿ ಎಷ್ಟೇ ಮಾಡಿದ್ರು ನಾನು ಇದ್ದೀನವ, ಚಿಂತೆ ಯಾಕೆ ಮಾಡ್ತೀಯಾ, ನಾವಿರೋವರೆಗೂ ಇನ್ನೂ ನಾವು ಸತ್ತಿಲ್ಲ ಬದುಕಿದ್ದೀವಿ ಅನ್ನೋ ತಾಯಿ ತಂದೆ ಇರ್ತಾರೆ, ಅಣ್ಣ ತಮ್ಮದಿರು ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ. ಕೆಲವೊಂದು ಮನೇಲಿದ್ದಾರೆ ಸ್ವಲ್ಪ ಕೆಳಗೆ ಬಿದ್ದಿದ್ದಂಗೆ ಒತ್ತಿ ಅದನ್ನೇ ಹೇಳೋದು. ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ನೀವೇನೇ ಮಾಡಿ ನಾವು ಕಳ್ಕೊಂಡಿರೋದು 5% ಕಳ್ಕೊಂಡಿರೋದಕ್ಕಿಂತ ಅವ್ರಿಗೆ 10% ಮಾಡಿರ್ತೀವಿ. ಯಾವುದಂದ್ರಲ್ಲಾರು ಆಗಲಿ ಇರ್ತೀವಿ. ಆದರೆ ಅವ್ರಿಗೆ ಅದು ನಾವು ಇರೋ ರೀತಿ ಅದು ಲೆಕ್ಕಕ್ಕೆ ಬರೋಲ್ಲ. ಅವರಿಗೆ ಒಟ್ರಾಸೆ ಮಾತಾಡೋದು ಒಂದೇ, ನೀನು ಯಾಕೆ ಹಂಗೆ ಮಾಡ್ಕೋಬೇಕಿತ್ತು, ನೀನು ಯಾಕೆ ಹಂಗೆ ಮಾಡಬೇಕಿತ್ತು ಅಲ್ವ. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ. ಅದೇ ಬೇರೆಯವ್ರ ಮನೆಯಲ್ಲಿ ಏನಾರು ವಿಚಾರಗಳು ಆ ಥರ ಇದ್ದಾಗ ಅವರು ಹೊಗಳ್ತಾ ಇರ್ತಾರೆ ಅವ್ರವ್ರ ಮಕ್ಕಳನ್ನ. ಅಯ್ಯೋ ನನ್ನ ಮಗಳಿಗೆ ಹಿಂಗಾಯ್ತಪ್ಪ, ಇವಾಗಾರು ಚೆನ್ನಾಗಿರಲಿ ನನ್ನ ಮಗಳು, ನಾವಿರೋವ್ರಿಗೂ ನಾವು ನೋಡ್ಕೋತೀವಿ, ಯಾರೂ ಸಾಕೋದು ಬೇಡ ಅವಳನ್ನ ಅನ್ನೋ ರೀತಿಯಲ್ಲಿ ಇರ್ತಾರೆ. ಗಂಡು ಮಕ್ಳಿಗಾದ್ರೂ ಅಷ್ಟೇ, ಏನೋ ಮಾಡೋಕೆ ಹೋಗಿದ್ದ, ಕೆಳಗೆ ಬಿದ್ದ, ದೇವ್ರ ಕೈ ಹಿಡಿಲಿಲ್ಲ, ಏನೋ ಇದಾಯಿತು, ಮುಂದಕ್ಕಾದರೂ ಅವ್ನು ಚೆನ್ನಾಗಿದ್ರೆ ಸಾಕು, ಮುಂದಕ್ಕೆ ದುಡ್ಕೊತಾನೆ, ಅವ್ನ ಸಂಸಾರ ಅವ್ನು ಮಾಡ್ಕೊತಾನೆ, ಸಾಕು ನನಗೆ ಹಂಗಿದ್ರೆ ಅನ್ನೋ ರೀತಿಲೂ ಇರ್ತಾರೆ. ಇನ್ನೂ ಕೆಲವು ಜನ ಮನೇಲಿರ್ತಾರೆ, ಅದರಲ್ಲಿ ನಮ್ಮ ಮನೇಲೂ ಕೂಡ ಕೆಲವು ಜನದ ಮನೇಲಿ ಅನ್ನೋದಕ್ಕಿಂತ ನಮ್ಮ ಮನೇಲೂ ಕೂಡ ಅಂತ ನಾನೇ ಸೇರಿಸಿ ಹೇಳ್ಕೊತಿದ್ದೀನಿ. ಒತ್ತಿ ಹೇಳೋದು ಅದನ್ನೇ. ಅದು 10 ವರ್ಷ ಆಗಿರಲಿ, 5 ವರ್ಷ ಆಗಿರಲಿ, ರಿಪೀಟು, ಹಳೆ ಟ್ರಿಪ್ಪಿಗೆ ಥರ. ಯಾಕೆ ಅಪ್ಡೇಟ್ ಆಗಲ್ಲ ಅವರು? ಬೇರೆಯವ್ರ ಮನೇಲಿ ನೋಡಿ ಅವ್ರ ಮನೆಗಳಿಗೆ ಹೋಗಿ ಚೆನ್ನಾಗಿ ಸುದ್ದಿ ಕಿವಿ ಕೊಡ್ತಾರೆ, ಹೌದಾ ಅಂತ ಹೊಟ್ಟೆ ಹುರ್ಕೊಂಬರ್ತಾರೆ ಮಾತಾಡೋಕ್ಕೆ. ಇನ್ನೊಬ್ಬರ ಮನೆಯವ್ರು ಏನಾರು ಹೇಳಬೇಕಾದ್ರೆ ಇವರು ಅಯ್ಯೋ ಹಿಂಗಾಗಬಾರ್ದಿತ್ತು ಅಂತ ನಮ್ಮ ಮನೇಲಿ ಹೇಳ್ತಾರೆ. ಆದರೆ ತನ್ನ ಮಕ್ಕಳಿಗಾದಾಗ, ತನ್ನ ಮನೇಲಾದಾಗ ಯಾಕೆ ಆ ಥರ ಸಪೋರ್ಟ್ ಮಾಡಲ್ಲ? ನನಗೆ ಈ ಥರ ತುಂಬ ಅನುಭವಗಳಾಗಿದೆ. ನಿಮಗೆ ಅನುಭವ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಕಲಿಯೋಂಥದ್ದಿದೆ. ಅಥವಾ ನಮ್ಮಗಳ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಆ ಥರ ಕೆಟ್ಟದಾಗಿ ನೋಡ್ಬಿಡ್ತಾರೋ, ನಮ್ಮನ್ನು ಕೆಳಗೆ ಇಳಿಸ್ತಾರೋ ಅನ್ನೋದು. ಬೇರೆಯವರು ನಮ್ಮನ್ನು ನೋಡಿ ಹೀಯಾಳ್ಸೋದಕ್ಕಿಂತ ನಮ್ಮ ಮನೆಗಳಲ್ಲೇ ಹೀಯಾಳ್ಸೋದು ಜಾಸ್ತಿ ಆಗಿ ಮಾಡ್ತಾರೆ. ಕೆಲವೊಂದು ಸಮಯ ಸಂದರ್ಭದಲ್ಲಿ ನಾವು ಕೊಡಬೇಕಾಗಿದ್ದನ್ನು ಯಾವುದೊಂದರಲ್ಲಾದ್ರೂ ಅಷ್ಟೇ ಅವ್ರು ಕೇಳಿ ಟೈಮಿಗೆ ಕೊಡಲಿಲ್ಲ ಅಂತನೋ, ಅಥವಾ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಯಿತು ಅಂತನೋ,